ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡರು ಅಂತಲೇ ಹೇಳ್ಬೋದು. ಏನು ಚಾಮರಾಜಪೇಟೆ ಮನೆ ಮಗ ಅಂತಲೇ ಹೇಳ್ಬೋದು. ಹುಟ್ಟುಹಬ್ಬ ಸೆಲೆಬ್ರೇಷನ್ನು ಸಿಂಪಲಾಗೆ ಮಾಡ್ತಾ ಇದ್ದಾರೆ. ತಾವು ಶುಭ ಹಾರೈಸಕ್ಕೆ ಬಂದಿದ್ದೀರಾ. ಈ ಸಂದರ್ಭದಲ್ಲಿ ಅವ್ರಿಗೆ ಏನು ಹೇಳಕ್ಕೆ ಬಯಸ್ತೀರಾ ಸರ್? ಅವರು 100 ಆಯುಷ್ ಬಾಳಬೇಕು. ಚಾಮರಾಜಪೇಟೆಯಲ್ಲಿ ನೆಕ್ಸ್ಟ್ ಅವ್ರಿಗೆ ಟಿಕೆಟ್ ಸಿಗಬೇಕು. ಇವರು ಮಾಡಿರೋದು ಸೋಷಿಯಲ್ ವರ್ಕ್ ಅಷ್ಟು ಇಷ್ಟಿಲ್ಲ. ಬಂದಿದ್ದು ಒಂದು 6-7 ವರ್ಷದಲ್ಲಿ ಅಷ್ಟು ಸೇವೆ ಮಾಡಿದ್ದಾರೆ. ಮಕ್ಕಳಿಗೆ ಬಡ ಮಕ್ಕಳಿಗಾಗಲಿ ಕಷ್ಟ ಸುಖಕ್ಕೆ ಬಂದವ್ರಿಗೆಲ್ಲ ಕೊಡ್ತಾ ಇದ್ದಾರೆ. ನಾನು ಎಷ್ಟು ಲೀಡರ್ಗಳು ನೋಡಿದ್ದೀನಿ ಬಿ ಜೆ ಪಿಯಲ್ಲಿ ಬಂದು ಹೋಗಿರೋರೆಲ್ಲ. ಇವ್ರು ಮಾತ್ರ ಸ್ಟ್ಯಾಂಡರ್ಡ್ ಆಗಿ ಇವತ್ತು ಕೂಡ ಇವ್ರಿಗೆ ಟಿಕೆಟ್ ಸಿಗಲಿಲ್ಲ ಆದರೂ ಕೂಡ ಇವರು ಎಲ್ಲರಿಗೂ ಸೇವೆ ಮಾಡ್ತಾಯಿದ್ದಾರೆ. ಇನ್ನೂ ಕೂಡ ಯಾರೂ ಮರೆಯಲ್ಲ. ಇವರು ಯಾವ್ಯಾವ ಒಂದು ಕಷ್ಟ ಆದರೂ ಕೂಡ ಒಂದು ಫೋನ್ ಮಾಡಿದ್ರೆ ಬಂದು ಅಲ್ಲಿ ನಿಂತ್ಕೊಳ್ತಾರೆ. ಅಂಥ ವ್ಯಕ್ತಿ ನಮಗೆ ಬೇಕು. ನೆಕ್ಸ್ಟು ಸೀಟ್ ಸಿಗಲಿ ಅಂತ ದೇವ್ರನ್ನ ಬೇಡ್ಕೊಳ್ತಾ ಇದ್ದೀವಿ. ಚಾಮರಾಜಪೇಟೆ ಅಭ್ಯರ್ಥಿಯಾಗಿ ಆಗಿ ಗೆಲ್ಲಬೇಕು. ನಾನೆಲ್ಲ ಸಹಕಾರ ಕೊಡ್ತೀನಿ ಮೇಡಮ್. ಏನೇ ಇರಲಿ ಪಕ್ಕದಲ್ಲಿ ನಿಂತ್ಕೊಂಡು ಸೀಟ್ ಈಸ್ಕೊಳ್ಳೋಕ್ಕಂಟ ಬಿಡೋದಿಲ್ಲ. ಈ ಸಲ ಒಳ್ಳೆಯವ್ರಿಗೆ ಟಿಕೆಟ್ ಸಿಗ್ಬೇಕು ಮೇಡಮ್. ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡರು ಅಂತಾನೆ ಹೇಳ್ಬೋದು. ಸುನಿಲ್ ವೆಂಕಟೇಶ್ ಅವರು ಹುಟ್ಟುಹಬ್ಬಾಚರಣೆ ತಾವು ಶುಭ ಹಾರೈಸಕ್ಕೆ ಬಂದಿದ್ದೀರಾ. ಈ ಸಂದರ್ಭದಲ್ಲಿ ಅವ್ರಿಗೆ ಏನು ಹೇಳಕ್ಕೆ ಬಯಸ್ತೀರಾ ಸರ್? ಚಾಮರಾಜಪೇಟೆಗೆ ಅಂತ 138ನೇ ವಾರ್ಡ್ ಚಲವಾದಿಪಾಳ್ಯದಿಂದ ನಮ್ಮ ಕಾರ್ಯಕರ್ತರುಗಳು ಮತ್ತು ಹಿರಿಯರುಗಳು ನಮ್ಮ ಲೇಡೀಸ್ಗಳು ಎಲ್ಲ ಬಂದಿದ್ದಾರೆ. ನಮ್ಮ ಸುನಿಲ್ ವೆಂಕಟೇಶ್ ಬೆಸ್ಟು ಸೋಷಿಯಲ್ ವರ್ಕರ್ ಮತ್ತು ನಮ್ಮ ಬಿ ಜೆ ಪಿಗೆ ಸೇವಾ ನಾಯಕರು. ಇವತ್ತು ಅವ್ರದ್ದು ಹುಟ್ಟಿದ ದಿವಸಕ್ಕೆ ನಾವು ಚಲವಾದಿಪಾಳ್ಯದಿಂದ 138ನೇ ವಾರ್ಡಿಂದ ಮತ್ತು ನಮ್ಮ ಕಾರ್ಯಕರ್ತರುಗಳೆಲ್ಲ ಬಂದು ನಮ್ಮ ಸುನಿಲ್ ವೆಂಕಟೇಶ್ ಅವರುಗಳಿಗೆ ನಾವು ಶುಭಾಶಯ ಮಾಡ್ತಾಯಿದ್ದೀವಿ. ಇನ್ನೂ ಸುನಿಲ್ ವೆಂಕಟೇಶ್ ಅವರು ಇನ್ನೂ ಮುಂದಕ್ಕೆ ಇದೇ ಥರ ಬರ್ತಡೇ ಮಾಡಿ ನಮಗೆಲ್ಲ ಕರೆಸಿ ತಿರ್ಗಾ ಒಳ್ಳೆ ಇದು ಮಾಡ್ಬೇಕಂತ ಇದ್ದೀವಿ. ಅದು ಮಾತಾಡೋಣತೆ ತಿರ್ಗಾ ರಾಜಕೀಯ ಇದರಲ್ಲಿ ಒಂದು ಬಂದು ನಮ್ಮ ಸುನಿಲ್ ವೆಂಕಟೇಶ್ ಅವರು ಭಾಳ ಎತ್ತರದಲ್ಲಿದ್ದಾರೆ. ಇನ್ನೂ ಅವರು ಬೆಳಿಬೇಕಂತ ನಮ್ಮ ಕಾರ್ಯಕರ್ತರುಗಳು ಇಂದ ಕರೆಸ್ತೀವಿ. ಹುಟ್ಟುಹಬ್ಬದ ಶುಭಾಶಯಗಳು ಸುನಿಲ್ ವೆಂಕಟೇಶ್ ಅವ್ರಿಗೆ. ಅಷ್ಟೇ, ಏನೇನಿಲ್ಲ, ಅಷ್ಟೇ. ಹೌದು, ಮೇನ್ ಆಯುಷ್ ಆರೋಗ್ಯ ಕೊಡಲಿ ಅಂತ ಬಯಸ್ತೀವಿ ಅಷ್ಟೇ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅವರಿಗೆ. ನಮ್ಮ 138 ವಾರ್ಡ್ನ ಕದ್ರೇಶ್ ಅವ್ರ ಟೀಮ್ ನಾವು ವರ್ಷ ಸಾರಿಗೆ ಬರ್ತಾಯಿದ್ದೀವಿ. ಈ ವರ್ಷವೂ ಬಂದಿದ್ದೀವಿ. ನಮ್ಮ ಕದ್ರೇಶ್ ಸರ್ ಹೆಂಗೆ ಅದೇ ಥರ ನೆನೆಸ್ತಾ ಇದ್ದೀವಿ ಇವ್ರನ್ನ. ಅದಕ್ಕೆ ನಾವು ಅಲ್ಲಿ ಭಾಳ ಒಳ್ಳೆಯದಲ್ಲ ನಮ್ಮ ಏರಿಯಾ ಇದಕ್ಕೆ 138 ವಾರ್ಡಿಗೆ ಮಾಡಿರೋದು. ಯಾರೂ ಮಾಡಿಲ್ಲ ಅಂಥದ್ದೆಲ್ಲ ಮಾಡಿದ್ದಾರೆ ನಮಗೆ. ಅದನ್ನ ಬಾಯಿ ಬಿಟ್ಟು ಹೇಳ್ಬಾರ್ದು. ಅಂಥದ್ದಲ್ಲಿ ಅವರು ಅಂದರೆ ನಮ್ಮ ಪಂಚಪ್ರಾಣ. ಅದಕ್ಕೆ ಬಂದಿದ್ದು. ಯಾರೇ ಇರಲಿ ಹೆಂಗೇ ಇರಲಿ, ಆದರೆ ಇವ್ರು ಮಾತ್ರ ನಮಗೆ ಇಲ್ಲಿದ್ದಾರೆ ಯಾವಾಗಲೂ. ಅದಕ್ಕೆ ನಾವು ಬಂದು ಅವರು ಈ ಥರ ಬರ್ತಡೇ ವರ್ಷ ಮಾಡ್ತಾಯಿದ್ದೀವಿ ನಾವು ಅವ್ರಿಗೆ. 138 ವಾರ್ಡಿಂದ ಬಂದಿದ್ದೀವಿ ಕಾರ್ಯಕರ್ತರು. ಫಸ್ಟು ನಮ್ಮ ಸುನೀಲ್ ಸಾರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹಾರೈಸ್ತಾ ಇದ್ದೀವಿ. ಇನ್ನೊಂದು, ಅವರು ಯಾವುದೇ ಪೋಸ್ಟ್ ಇಲ್ಲದೆ ಇಷ್ಟೊಂದು ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ. ಅವರು ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೀಬೇಕು, ಉನ್ನತ ಮಟ್ಟದ ಪೋಸ್ಟನ್ನು ಅನುಭವಿಸಬೇಕು, ನಮಗೆಲ್ಲ ಒಳ್ಳೇದು ಮಾಡಬೇಕು. ಕದ್ರೇಸನ್ನು ನಮಗೆ ಯಾವ ರೀತಿ ನೋಡ್ತಾಯಿದ್ರು ಆ ರೀತಿಯಲ್ಲಿ ಇವ್ರನ್ನ ನೋಡ್ತಾ ಇದ್ದೀವಿ. ರೋಲ್ ಮಾಡಲ್ಲು. ಇವಾಗ ನಮ್ಮ ಅಣ್ಣ ಇಲ್ಲ, ನಮ್ಮ ಬಾಸ್ ಇಲ್ಲ, ಆ ಜಾಗದಲ್ಲಿ ಸುನೀಲ್ ವೆಂಕಟೇಶ್ ಸರ್ನ ನಾವು ಬಿಟ್ಟು ನೋಡ್ತಾ ಇದ್ದೀವಿ. ನಮಗೆ ಇವರೇ ರೋಲ್ ಮಾಡೋದು. ತಮಗೆ ಜನ್ಮದಿನದ ಶುಭಾಶಯಗಳು. ಏನಿವತ್ತಿನ ದಿನ ನಿಮ್ಮ ಸ್ನೇಹಿತರುಗಳು, ಹಿತೈಷಿಗಳು, ಕಾರ್ಯಕರ್ತರೆಲ್ಲ ಶುಭ ಹಾರೈಸಕ್ಕೆ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಅವ್ರಿಗೆ ಏನು ಹೇಳಕ್ಕೆ ಬಯಸ್ತೀರಾ ಸರ್? ನಾನು ಲಾಸ್ಟ್ ವರ್ಷ ತುಂಬ ಇದು ಅದ್ದೂರಿಯಾಗಿ ಮಾಡಿದರು. ಅಂದರೆ ಬ್ಯಾನರ್ಸು, ಪಟಾಕಿ ಆ ಥರ ಎಲ್ಲ ಮಾಡಿದ್ದು. ನಾನು ಈ ಸರಿ ಹೇಳಿದ್ದೆ, ಯಾವುದೇ ಕಾರಣಕ್ಕೂ ಒಂದು ಬ್ಯಾನರು ಹಾಕ್ಬಾರ್ದು ಮತ್ತು ಪಟಾಕಿ ಅದೆಲ್ಲ ಬೇಡ, ಸಿಂಪಲಾಗಿ ಮಾಡೋಣ. ಎಲ್ಲರೂ ಒಂದು 6 ಗಂಟೆಗೆ ಬನ್ನಿ, ಸಾಯಂಕಾಲ 6ರಿಂದ 8 ಗಂಟೆ ಒಳಗಡೆ ಮಾಡೋಣ. ಸಿಂಪಲ್ಲಾಗಿ ಊಟ ಗೀಟ ಮಾಡ್ಕೊಂಡು ಜೊತೆಯಲ್ಲಿ ಎಲ್ಲ ಸೇರೋಣ. ಸಿಂಪಲ್ ಕಾರ್ಯಕರ್ತರು ಎಲ್ಲರೂ, ಅಂದರೆ ಯಾರಿಗೂ ಪಬ್ಲಿಸಿಟಿ ಮಾಡೋಕ್ಕೋಗಿಲ್ಲ. ಬರಲೇಬೇಕು ಅಂದವ್ರಿಗೆ ಮಾತ್ರ ಈ ಟೈಮ್ ಕೊಟ್ಟು ಬನ್ನಿ ಅಂತ ಹೇಳಿದ್ದು. ಯಾರಿಗೂ ಒಂದು ಇನ್ವಿಟೇಷನ್ ಮಾಡಿಲ್ಲ, ಏನಿಲ್ಲ, ಅವರೇ ಬಂದಿದ್ದು. ತುಂಬ ಜನ ಬರೋರಿದ್ರು, ನಾನೇ ಅವಾಯ್ಡ್ ಮಾಡಿದೆ. ಸಿಂಪಲಾಗಲಿ ಈ ಸರಿ ಬರ್ತಡೆ ತುಂಬ ಸಿಂಪಲಾಗಲಿ. ಇದನ್ನೇ ನಾವು ಬೇರೆ ರೀತಿಯಲ್ಲಿ ಸಮಾಜಕ್ಕೆ ಏನಾರ ಮಾಡೋಣ, ಅದು ಬಿಟ್ಟು ಈ ಥರ ಎಲ್ಲ ವೇಸ್ಟ್ ಮಾಡಬಾರ್ದು ದುಡ್ಡು ಅಂತ ಹೇಳ್ಬಿಟ್ಟು ನಾನು ಶಾಲೆನೂ ಬೇಡ ಅಂತ ಹೇಳಿದ್ದೆ. ಆದರೂ ಅವ್ರು ತಂದು ಇದು ಮಾಡಿದ್ದಾರೆ. ನನಗೆ ಅದೊಂದು ಪ್ರಿಫರಬಲಿ ಅದು ಸುಮ್ಮನೆ ನಾವು ಎತ್ಕೊಂಡೋಗಿ ತಿರ್ಗಾ ಒಂದು ಕಡೆ ಇಕ್ತೀವಿ, ಅದು ಯುಟಿಲೈಸ್ ಆಗೋಲ್ಲ. ಅದ್ರ ಬದಲು ನಮ್ಮ ಅದೇ ಇದರಲ್ಲಿ ಬುಕ್ಸು, ಬ್ಯಾಗ್ಸು ಆ ಥರ ಯಾರಿಗಾನ ಮಕ್ಕಳು ಕೊಟ್ಟರೆ ಖುಷಿ ಆಗ್ತಾರೆ. ಅದು ನಡೀತೈತೆ. ಆ ಜೊತೆಲಿ ಇವರು, ನಾನು ಹೇಳೋದು ಅವ್ರಿಗೆ ಏನು ಅಂದರೆ, ಒಂದೇ ವಿಷಯ ಹೇಳೋದಂದರೆ, ಎಲ್ಲರಿಗೂ ಮಾಡೋಕ್ಕಾಗಲ್ಲ, ನೀವು ಒಬ್ಬರಿಗೆ ಮಾಡಿ.
ನಿಮ್ಮ ಏರಿಯಾದಲ್ಲೂ ಒಂದು ಮಗುಗೆ ಮಾಡಿ ಸಾಕು, ಆ ಥರನ ಮಾಡ್ಕೊಂಡೋಗಿ. ನಾವು ಮಾಡ್ತಾ ಇರ್ತೀವಿ, ನೀವು ಒಂದೊಂದು ಕೈ ಜೋಡಿಸ್ಕೊಂಡು ಎಷ್ಟಂತ ನಾವು ಮಾಡೋಕ್ಕಾಗ್ತಿದೆ, ನೀವು ಒಂದೊಂದು ಕೈ ಜೋಡ್ಕೊಂಡು ಹೋಗ್ತಾಯಿದ್ರೆ ಆಗ್ತಾ ಇರ್ತಿದೆ. ಆ ಥರ ಒಂದು ಸೋಷಲ್ ವರ್ಕ್ ಮಾಡಿ, ಈ ಥರ ಪಟಾಕಿ ಹೊಡಿಯೋದಾಗಲಿ, ಬ್ಯಾನರ್ಸ್ ಹಾಕೋದಾಗಲಿ, ಸುಮ್ಮನೆ ಅದೆಲ್ಲ ವೇಸ್ಟ್ ಆಫ್ ಮನಿ. 1-2 ದಿವಸ ನೋಡ್ತಾರೆ, ಅದರಿಂದ ನಮಗೇನು ಉಪಯೋಗನೂ ಆಗೋಲ್ಲ. ಒಂದು ಇದನ್ನಪ್ಪ ಒಂದು ಏರಿಯಾ ಜನಕ್ಕೆ ಗೊತ್ತಾಗ್ತಿದೆ ಅಷ್ಟೇ. ಆಲ್ರೆಡಿ ಗೊತ್ತಿರೋದ್ರಿಂದ ತಿರ್ಗಾ ಪಬ್ಲಿಸಿಟಿ ಮಾಡೋದು ಬೇಡ. ಈ ಪಬ್ಲಿಸಿಟಿ ಮಾಡೋಂಗಿದ್ರೆ ಸಣ್ಣದಾಗಿ ಏನೋ ಒಂದು ಮಾಡಿ, ಸುಮಾರು ಜನಕ್ಕೆ ಹಂಗೆ ಹೇಳಿದ್ದೆ, ಸುಮಾರು ಜನ ಅದೇ ಥರ ಮಾಡ್ಕೊಂಡು ಬರ್ತಾಯಿದ್ದಾರೆ. ಸಿಂಪಲಾಗಿ ಒಂದು ಕೇಕ್ ತರ್ತೀನಿ ಅಂದರು ಹೋಗ್ಬನ್ನಿ ಅಂತೆ. ಆರಾಶಾಲು ಅಷ್ಟೇ, ಲಾಸ್ಟ್ ಟೈಮ್ ನನ್ನ ಹತ್ರ ಇರೋ ಆರಾಶಾಲು ಅಷ್ಟೊಂದು ಇದೆ. ಅದಕ್ಕೆ ಯಾರಿಗೂ ಹೇಳಿದೆ ಈ ಸರಿ ಬರೋದೇನು ಬೇಡ, ಹಂಗೆ ವಿಶಸ್ ಮಾಡಿ, ಹಾಗೆ ನಿಮ್ಮ ಆಶೀರ್ವಾದ ಇರಲಿ, ನಾವು ಅದೇ ರೀತಿಯಲ್ಲಿ ನಡ್ಕೊತೀವಿ, ಸಿಂಪಲಾಗಿರೋಣ ಅಂತ ನಾವು ಆದಷ್ಟು ಸಿಂಪಲಾಗಿ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಅಷ್ಟೇ. ಸರ್, ಲೋಕಸಭಾ ಚುನಾವಣೆ ಕಳೆದ ನಂತರದಲ್ಲಿ ಇನ್ನೇನು ರಿಸಲ್ಟ್ ಬರುವಂಥದ್ದಿದೆ ಇನ್ನೊಂದು 10 ದಿವಸದಲ್ಲಿ. ರಿಸಲ್ಟ್ ಕಳೆದ ನಂತರದಲ್ಲಿ BBMP ಚುನಾವಣೆ ಆಗುವಂಥ ವಾತಾವರಣನೂ ಕಾಣ್ತಾ ಇದೆ. ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಮುಖವಾದ BJP ಮುಖಂಡರು ಅಂತಲೇ ಹೇಳ್ಬೋದು. ಯಾವ ರೀತಿ ಒಂದು ಪಕ್ಷ ಸಂಘಟನೆಗೆ ಒತ್ತು ಕೊಡ್ತೀರಾ ಸರ್? ನಾವು ಆಲ್ರೆಡಿ ಒಂದು ಸುಮಾರು 5-6 ವರ್ಷದಿಂದ ಮಾಡೋದ್ರಿಂದ ಇಲ್ಲಿ ಕೆಲಸ ಎಲ್ಲ ನಮಗೆಲ್ಲ ಏನೇನು ಇಲ್ಲಿ ಪ್ಲಸ್ ಮೈನಸ್ ಎಲ್ಲ ಗೊತ್ತಿರೋದ್ರಿಂದ ನಮ್ಮದೇ ಆದಂಥ ಒಂದು ರೂಪರೇಷೆಗಳಿದೆ ವಾರ್ಡ್ ಪ್ರಕಾರವಾಗಿ. ಇವಾಗಿನ ಕ್ಯಾಟಗರಿಗಳಾಗಬೇಕು, ಅದೆಲ್ಲ ಪ್ರೋಸೆಸ್ ಇದೆ. ಒಂದು 6-7 ತಿಂಗಳು ಆಗ್ತಿದೆ. ನಮ್ಮೊಂದು ಟೈಮ್ ಸಿಗ್ತದೆ, 4-5 ತಿಂಗಳು. ತಿರ್ಗಾ ನಾವು ಏನು ಎಲೆಕ್ಷನ್ ರಿಸಲ್ಟ್ ನೋಡಿಕೊಂಡು ಯಾವ್ಯಾವ ಬೂತಲ್ಲಿ ಸ್ಟ್ರಾಂಗ್ ಮಾಡಬೇಕು, ನಾವು ಬೂತ್ ಲೆವೆಲಲ್ಲಿ ನೋಡೋದು, ಸ್ಟ್ರಾಂಗ್ ಮಾಡಿಕೊಂಡು ಲೋಕಲ್ ಎಲೆಕ್ಷನ್ ಏನು ಲೋಕಲ್ ಮೇಲೆ ಇದು ಆಗ್ತಿದೆ. ಇದು ಸ್ಟೇಟ್ ಎಲೆಕ್ಷನ್ನು ಆಗಲಿ ಅದು ನಡೆಯಲ್ಲ. ಲೋಕಲಲ್ಲಿ ಏನು ನೀವು ಜನರ ಜೊತೆ ಹೆಂಗೆ ನಿಮ್ಮ ಇರ್ತಿದೋ ಅಂಥವ್ರಿಗೆ ಅಲ್ಲಿ ಇದು ಇರ್ತಿದೆ. ಇಲ್ಲಿ ಪಾರ್ಟಿ ವೈಸಲ್ಲೂ ಬರ್ತಿದೆ, ಪ್ಲಸ್ ಲೋಕಲ್ ಲೀಡರ್ಶಿಪ್ಪು ಬರ್ತಿದೆ. ಅದು ನೋಡಿಕೊಂಡು ಇನ್ನು ಎಲೆಕ್ಷನ್ ಬಂದಾಗ ಒಂದು 3-4 ಮಂತ್ಸ್ ಇದ್ದಾಗ ನಾವು ಪ್ಲ್ಯಾನ್ ಮಾಡಿಕೊಂಡು ಮ್ಯಾಕ್ಸಿಮಮ್ ಇದು ಚಾಮರಾಜಪೇಟೆಯಲ್ಲಿ ಈವಾಗಿಂದನೇ ಕಾರ್ಪೊರೇಟ್ರಿಂದನೇ ಒಂದು 4-5 ಸೀಟ್ ಗೆದ್ಕೊಂಡು ಮುಂದೆ MLAಗೆ ನೆಕ್ಸ್ಟ್ MP ಎಲೆಕ್ಷನ್ಗೆಲ್ಲ ನಾವು ಇದನ್ನು ಇದು ಮಾಡ್ಕೊಬರ್ಬೇಕಾಗ್ತಿದೆ. ಆ ಥರ ನಾವು ನೋಡ್ತಾ ಇದ್ದೀವಿ. ಈಗ ಎಲೆಕ್ಷನ್ ಬಂದಾಗ ಅದನ್ನು ಪ್ಲ್ಯಾನ್ ಮಾಡ್ತೀವಿ, ಎಲ್ಲ ಕೂತ್ಕೊಂಡು ಎಲ್ಲ ಹಿರಿಯರಿದ್ದಾರೆ. ಹೌದು.